ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ಫರ್ದರ್ ನೋಡೋಣ ಇನ್ನೇನೇನು ಹೇಳಿಸ್ತಾರೆ ಅಂತ. ಇವರ ಕ್ಯಾರೆಕ್ಟರ್ ಏನು ಅಥವಾ ಏನು ಮಾಡಿದ್ದಾರೆ, ಯಾವ ಥರ ಆ್ಯಕ್ಷನ್ ತೊಗೊಂಡಿದ್ದಾರೆ, ಏನು ಅನ್ಯಾಯ ಮಾಡಿದ್ದಾರೆ ಆಯಿತಾ ಇವರಿಗೆ ಅಂತ ನೋಡೋಣ. ಓಕೆ, ಎಸ್, ಇವರಾದರೂ ಇರ್ಬೋದು ಅಥವಾ ಇವರಾದರೂ ಇರ್ಬೋದು. ಓಕೆನಾ, ಇಬ್ಬರು ಅಥವಾ ಇಬ್ಬರು ಸೇರಿ ಇರ್ಬೋದು. ಸೊ ಈ ಥರ ಅಂತ ತೋರಿಸ್ತಾ ಇದ್ದಾರೆ. ಓಕೆನಾ, ಸೊ ನೋಡೋಣ ಫರ್ದರ್ ಇವಾಗ ಇನ್ನೇನು ಹೇಳಿಸ್ತಾರೆ, ಇನ್ನೇನು ಮಾಡಿದ್ದಾರೆ ಇವರು ಅಂತ. ಎಸ್ ಬಾಬಾ, ಪ್ಲೀಸ್ ಗೈಡ್. ಇನ್ನೇನು ಹೇಳಬೇಕು, ಇನ್ಯಾವ ಥರ ಆ್ಯಕ್ಷನ್ ತೊಗೊಂಡಿದ್ದಾರೆ ಇವರು, ನೆಗೆಟಿವ್ ಆ್ಯಕ್ಷನ್ ಇನ್ಯಾವ ಥರ ಆ್ಯಕ್ಷನ್ ತೊಗೊಂಡಿದ್ದಾರೆ, ಏನು ಮಾಡಿದ್ದಾರೆ. ಟಾಕ್ಸಿಕ್ ಅಂತಿದ್ದಾರೆ ನೋಡಿ. ಬಿ ಕೇರ್ಫುಲ್ ನಾಟ್ ಟು ಓವರ್ ಇಂಡಲ್ಜ್ ಇನ್ ಆಲ್ಕೋಹಾಲಿಕ್ ಬೆವರೇಜಸ್ ಡ್ರಗ್ ಯೂಸ್. ಓಕೆ, ಸಿ ಇವ್ರೇನಂದರೆ ವೆರಿ ಟಾಕ್ಸಿಕ್ ಅಂತ ಹೇಳ್ತಾ ಇದ್ದಾರೆ. ಸಖತ್, ನಾ ಹೇಳಿದೆ ಅಲ್ವಾ, ಇವರು ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟರ್ ಅಂದರೆ ಅಷ್ಟು ಆತಿ ಥರ ಅಲ್ಲ. ಅವ್ರು ಒಂದು ಸಲ ಪ್ಲ್ಯಾನ್ ಮಾಡಿದ್ರೆ ಈ ಥರ ಒಂದು ಏನಾದ್ರು ಒಂದು ನೆಗೆಟಿವಿಟಿ ಮಾಡ್ತೀನಿ ಅಂತ ಒಬ್ಬರನ್ನ ಟಾರ್ಗೆಟ್ ಮಾಡಿದ್ರೆ ಅವ್ರನ್ನ ಮುಗಿಸೋವರೆಗೂ ಬಿಡೋದಿಲ್ಲ. ಆ ಥರ ಒಂದು ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟರು. ಅದನ್ನೇ ಹೇಳ್ತಾ ಇದ್ದಾರೆ, ಟಾಕ್ಸಿಕ್ಕು, ಸಖತ್ ಟಾಕ್ಸಿಕ್ ಇದ್ದಾರೆ ಅಂತ ಭಗವಂತನ ಕಡೆಯಿಂದ ಇದು ಕಾರ್ಡ್ಸ್ ಬರ್ತಾ ಇರೋದು. ಆಯಿತಾ, ಹೇಳಿಸ್ತಾ ಇದ್ದಾರೆ ಅಂದರೆ ಇದು ಸುಮ್ಮನೆ ಹೇಳಿಸ್ತಾ ಇರೋದಲ್ಲ. ಸೊ ಕೇರ್ಫುಲ್ ಅಂತ ಹೇಳ್ತಾ ಇದ್ದಾರೆ. ತುಂಬ ಹುಷಾರಾಗಿರಿ, ತುಂಬ ಜೋಪಾನವಾಗಿರಿ, ಅತಿಯಾಗಿ ನಂಬಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಅರ್ಥ ಆಯ್ತಾ? ನಂಬಕ್ಕೆ ನಂಬಬಾರದು ಅಥವಾ ನಾಟ್ ಟು ಓವರ್ ಇಂಡಲ್ಜ್ ಅಂತಲೂ ಹೇಳ್ತಾ ಇದ್ದಾರೆ. ಸೊ ಅವ್ರ ಜೊತೆಗೆ ಅತಿಯಾಗಿ ಯಾವುದೇ ಕಾರಣಕ್ಕೂ ಬಿವರೇಜಸ್, ಓಕೆ, ಏನಾದರೂ ಸಪೋಸ್ ಕುಡಿಯೋಕ್ಕೆ ಅಂತ ಕೊಡ್ಬೋದು, ಅದರಲ್ಲಿ ಏನಾದರೂ ಒಂದು ಆ ಥರ ಒಂದು ನೆಗೆಟಿವಿಟಿ ಮಾಡಿ ಹಾಕಿರ್ಬೋದು ಅಂತಲೂ ಹೇಳ್ತಾ ಇದ್ದಾರೆ. ಆಯಿತಾ, ಮದ್ದು ಆ ಥರ ಅಂತಾರಲ್ವ, ಆ ಥರನೂ ಮಾಡ್ತಾರೆ ಇವರು ಅಂತಲೇ ಹೇಳ್ತಾ ಇರೋದು. ಸೊ ಹುಷಾರಾಗಿರಿ ಅಂತ ಹೇಳ್ತಾ ಇದ್ದಾರೆ. ಹುಷಾರಾಗಿರಿ ಅಂತಿದ್ದಾರೆ. ಸೊ ಎನಿ ಎಕ್ಸ್ಟೆಂಟ್ ಹೋಗ್ಬೋದು ಅವ್ರ ಮೇಲ್ನೋಟಕ್ಕೆ ವಾವ್ ಅನ್ನೋ ಥರ ಇರ್ಬೋದು. ಬಟ್ ನಿಜವಾಗ್ಲೂ ಹೇಳಬೇಕಂದ್ರೆ ಅವ್ರು ಎನಿ ಎಕ್ಸ್ಟೆಂಟ್ ಹೋಗ್ತಾರೆ ಒಬ್ಬರನ್ನ ಟಾರ್ಗೆಟ್ ಮಾಡಿದ್ರೆ ಅಂತ ತೋರಿಸ್ತಾ ಇದ್ದಾರೆ ಅಷ್ಟೇ. ಓಕೆನಾ, ವೆರಿ ಟಾಕ್ಸಿಕ್ ಅಂತಿದ್ದಾರೆ. ಎಸ್ ಬಾಬಾ. ಓ ಮೈ ಗಾಡ್, ಅನ್ಇಂಟೆನ್ಷನಲ್, ದೇ ಡೋಂಟ್ ರಿಯಲೈಸ್ ದೇ ಆರ್ ಸೆಂಡಿಂಗ್ ಯು ದ ಈವಿಲ್ ಐ ವರ್ಡ್ಸ್ ಆ್ಯಕ್ಷನ್ಸ್. ನೋಡಿ, ಅವ್ರಿಗೆ ಅರ್ಥನೇ ಆಗಲ್ಲ ಅಂತಿದ್ದಾರೆ ಅವರು. ನಿಜವಾಗ್ಲೂ ಹೇಳ್ತೀನಿ, ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟರ್ ಅಂತ ನಾನು ಯಾಕೆ ಹೇಳ್ತಾ ಇರ್ತೀನಿ ಅಂದರೆ, ಅವ್ರಿಗೆ ನಿಜವಾಗ್ಲೂ ಅದು ಡಿಸಾರ್ಡರ್. ಪಾಪ ಅಂತ ಹೇಳಬಾರ್ದು. ಏಕೆಂದರೆ ಅವ್ರಿಗೆ ಗೊತ್ತಾಗುತ್ತೆ ಯಾವಾಗ ಏನು ಅನ್ಯಾಯ ಮಾಡಬೇಕು, ಯಾರಿಗೆ ಅನ್ಯಾಯ ಮಾಡಬೇಕು ಅಂತ ಟಾರ್ಗೆಟ್ ಮಾಡ್ತಾರೆ, ಹೇಗೆ ಮಾಡಬೇಕು ಅನ್ನೋ ಪ್ಲ್ಯಾನ್ ಮಾಡಿ ಗೊತ್ತಾಗುತ್ತೆ. ಅಂದರೆ ಅವ್ರಿಗೆ ಗೊತ್ತಿಲ್ವಾ, ಅವ್ರಿಗೆ ತಪ್ಪು ಅಂತ ಗೊತ್ತಿಗಲ್ವಾ, ಎಲ್ಲ ಗೊತ್ತಾಗುತ್ತೆ. ಆದರೆ ಬೇಕು ಅಂತ ಏನಂದರೆ ಮಾಡ್ತಾರೆ ಅಷ್ಟೇನೆ. ಅದೊಂಥರ ಮೆಂಟಲಿ ಅವ್ರಿಗೆ ಒಂಥರ ಸ್ಯಾಡಿಸ್ಟ್ ಟೈಪು ಇರುತ್ತೆ, ಒಂಥರ ಖುಷಿ. ಈ ಥರ ಯಾರನ್ನು ಟಾರ್ಗೆಟ್ ಮಾಡ್ತಾರೆ, ಅವ್ರಿಗೆ ನೋವಾಯಿತು, ದುಃಖ ಆಯಿತು ಅಂತಂದರೆ ಭಾಳ ಖುಷಿ. ವಾವ್, ಏನು ಫುಲ್ ಬೇಕಾದ್ರೆ ಪಾರ್ಟಿ ಮಾಡಿಬಿಡ್ತಾರೆ ಎಲ್ಲರನ್ನೂ ಕರೆಸಿ. ಅಂಥ ಕ್ಯಾರೆಕ್ಟ್ರು. ಅವ್ರಿಗೆ ಅರ್ಥನೇ ಆಗಲ್ಲ. ಅದನ್ನೇ ಫಸ್ಟು ಕಾರ್ಡ್ ಹೇಳಿಸಿದ್ರು, ಮತ್ತೆ ಅದನ್ನೇ ಹೇಳಿಸ್ತಾರೆ. ಅವ್ರು ಏನು ಹೇಳ್ತಾರೆ ಅಂತಂದರೆ, ಅವರು ಇಂಟೆನ್ಷನ್ ಇಟ್ಟೇ ಮಾಡಬೇಕಂತಲ್ಲ, ಏನು ಬೇಕಾದ್ರೂ ಹೆಂಗಾದರೂ ಮಾಡ್ತಾ ಇರ್ತಾರೆ ಅವರು ಅಂತ ಹೇಳ್ತಿದ್ದಾರೆ. ಹೇಗೆ ಒಬ್ಬರನ್ನ ಟಾರ್ಗೆಟ್ ಮಾಡಿದ್ರೆ ಹೇಗೆ ಎನಿ ಎಕ್ಸ್ಟೆಂಟ್ ಹೋಗ್ತಾರೆ. ಆ್ಯಂಡ್ ಅವ್ರಿಗೆ ಅರ್ಥನೇ ಮಾಡ್ಕೊಳ್ಳಲ್ಲ ಅನ್ನೋ ಥರನೂ ಹೇಳ್ತಾ ಇದ್ದಾರೆ. ಅಂದರೆ ಈ ಥರ ಏನು ಗೊತ್ತಾ, ಈಗ ಹೇಗೆ ಹೇಳೋದು ಅಂತಂದರೆ, ಬಾಬಾ ಏನು ಒಂದು ಎಕ್ಸಾಂಪಲ್, ಒಂದು ಉದಾಹರಣೆ ಹೇಳಬೇಕಂದ್ರೆ, ಓಕೆ, ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಈಗ ಸಪೋಸು ನಿಮಗೆ ಅವ್ರು ಸಡನ್ನಾಗಿ ಎದುರಿಗೆ ಸಿಕ್ಕಿದ್ರೆ ಕೇಳ್ಬೋದು, ಓ ಏನು ಆಯಿತಾ, ಈ ಕೆಲಸ ಆಗಲೇ ಆಯಿತಾ ಅಂತ. ಅಂದರೆ ಅವ್ರಿಗೆ ಗೊತ್ತಿರುತ್ತೆ ಆಗಿಲ್ಲ ಆ ಕೆಲಸ ಅಂತ ಗೊತ್ತಿರುತ್ತೆ ಆಯಿತಾ. ಗೊತ್ತಿದ್ರೂ ಮತ್ತೆ ಕೇಳ್ತಾರೆ, ಅಂದರೆ ನಿನಗೆ ಹರ್ಟ್ ಆಗಬೇಕು ಅಂತ, ನೀವೊಂಥರ ಸ್ಯಾಡ್ ಆಗಬೇಕು ಅನ್ನೋ ಥರ. ಆ್ಯಂಡ್ ಅವರು ಎಲ್ಲಿ ತನಕ ಹೋಗ್ತಾರೆ ಅಂದರೆ ಮಕ್ಕಳ ತನಕನೂ ಹೋಗ್ತಾರೆ, ಎಲ್ಲಿ ತನಕ ಬೇಕಾದ್ರೂ ಹೋಗ್ತಾರೆ. ಅಂದರೆ ವರ್ಡ್ಸ್, ಮಾತು, ಈವಿಲ್ ಐ ವರ್ಡ್ಸು, ಆ್ಯಕ್ಷನ್ಸ್, ಯಾವ ಥರ ಸೆಂಡಿಂಗ್ ಯು ದ ಈವಿಲ್ ಐ ವರ್ಡ್ಸ್ ಆ್ಯಕ್ಷನ್ಸ್ ಅಂತ ಅವ್ರಿಗೆ ಅರ್ಥನೇ ಮಾಡ್ಕೊಳ್ಳಲ್ಲ. ಎಷ್ಟು ಚೆನ್ನಾಗಿರ್ತಾರೆ ಅಂದರೆ, ಅವ್ರದ್ದು ಕೆಲಸ ಆಗೋವರೆಗೂ ಅಷ್ಟೂ ಚೆನ್ನಾಗಿರ್ತಾರೆ. ದ ಮೊಮೆಂಟ್ ಅವ್ರಿಗೆ ಯಾವಾಗ ಅರ್ಥ ಆಗುತ್ತೆ, ನೀವು ಅವ್ರಿಗೆ ಭಾವ ಕೊಡ್ತಾ ಇಲ್ಲ, ಕ್ಯಾರೆ ಅಂತಿಲ್ಲ ಅಂತ ನಿಮ್ಗೆ ಯಾವಾಗ ಅರ್ಥ ಆಗುತ್ತೆ ಅವ್ರಿಗೆ, ಅವ್ರು ಯಾವುದಾದ್ರೂ ಎಕ್ಸ್ಟೆಂಟ್ಗೆ ಹೋಗ್ತಾರೆ ನಿಮ್ಮನ್ನು ಹರ್ಟ್ ಮಾಡೋಕ್ಕೆ.
ನಿಮ್ಮನ್ನು ಹರ್ಟ್ ಮಾಡಬೇಕು. ಅವ್ರಿಗೆ ಗೊತ್ತು ವೀಕ್ನೆಸ್ ಏನಿರುತ್ತೆ ಅಂತ ಭಾಳ ಚೆನ್ನಾಗಿ ಗೊತ್ತಿರುತ್ತೆ. ಯಾಕೆಂದರೆ ಹತ್ರದವರೇ ಮಾಡೋದು ಇದು, ಅರ್ಥ ಆಯ್ತಾ? ಹತ್ರದವರೇ ಮಾಡೋದು, ದೂರದವ್ರು ಯಾರೂ ಮಾಡೋದಲ್ಲ ಇದು. ಸೊ ಅವ್ರೇನು ಮಾಡ್ತಾರೆ ಅಂತಂದರೆ ಚೆನ್ನಾಗಿ ಗೊತ್ತಿರುತ್ತಲ್ವಾ, ಅವ್ರಿಗೆ ಗೊತ್ತು ಇವಾಗ ಏನು ಮಾಡಬೇಕು, ಹೇಗಂದರೆ ಏನಕ್ಕೆ ಹೆಂಗೆ ಹರ್ಟ್ ಆಗುತ್ತೆ ನಿಮಗೆ ಅಂತ. ಸೊ ಅವ್ರು ತೋರಿಸ್ಕೊಳ್ಳೋ ಇಟ್ಟ ಏನು ಅಂದರೆ, ಅಯ್ಯೋ ಭಾಳ ಒಂದು ನಿಮ್ಮ ಬಗ್ಗೆ ಭಾಳ ಕಾಳಜಿ ಅನ್ನೋ ಥರ, ಅಯ್ಯೋ ಅದು ಹಾಗಾಯ್ತಾ ಅಂತ. ಹೆಂಗೆ ಅಂದರೆ ಎಕ್ಸಾಂಪಲ್ ಯಾವ ಥರ ಬಾಬಾ, ಓದಿಲ್ವಾ ಇನ್ನೂ, ಏನು ತೊಗೊಂಡಿರೋದು, ಓದ್ತಾ ಇದ್ದಾರಾ, ಓದಿಲ್ವಾ ಇನ್ನೂ ಆಗಲಿಲ್ವಾ, ಓದ್ತಾ ಇದ್ದಾರಾ ಇನ್ನೂ ಅಂತ. ಅಂದರೆ ನಿಮಗೆ ಅದು ಕೇಳಿದ್ರೇ ನಿಮಗೆ ಫೀಲ್ ಆಗಬೇಕು, ಹರ್ಟ್ ಆಗಬೇಕು ನಿಮಗೆ. ಅದು ಹರ್ಟ್ ಆಯಿತು ಅನ್ನೋ ಥರನೂ ಅಲ್ಲ, ಅದು ಒಂಥರ ಹೆಂಗೆ ಅಂದರೆ ಪಾಲಿಶ್ಡಾಗಿ ಏಟು ಕೊಡಾಟ, ಆಯಿತಾ? ಶಾಲ್ ಹೊದಿಸಿ ಒಂದು ಏಟು ಕೊಡೋ ಥರ, ಅರ್ಥ ಆಯ್ತಾ? ಅಂತೂ ನೀವು ಸ್ಯಾಡ್ ಆಗ್ತಾ ಹೋಗಬೇಕು, ದುಃಖ ಪಡಬೇಕು. ಇಂಥವ್ರನ್ನ ದೂರ ಇಡಬೇಕು ನೀವು. ಹೇಳ್ತೀನಿ ಕೇಳಿ, ಎಂಥ ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟರ್ ಅಂದರೆ ವರ್ಸ್ಟು. ಅಂದರೆ ಅವ್ರಿಗೆ ಯಾವ ಥರ ನೀವು ಮಾಡಿರ್ತೀರಾ ಅಂತಂದರೆ, ಇಲ್ಲಿ ಯಾವ ಥರ ತೋರಿಸ್ತಾ ಇದ್ದಾರೆ, ನೀವು ಏನು ಫಸ್ಟಿಂದನೂ ಅಂದರೆ ಅಷ್ಟು ನೀವು ಕೆಲಸ ಮಾಡಿಕೊಟ್ಟಿರ್ತೀರ ಅವ್ರಿಗೆ. ನೀವೇನಾದರೂ ಹೆಲ್ಪ್ ಮಾಡಿರ್ಬೋದು, ಮಾಡುವಷ್ಟು ಮಾಡಿರ್ತೀರ, ಹೆಲ್ಪ್ ತೊಗೊಂಡಿರ್ತಾರೆ, ಎಲ್ಲ ಚೆನ್ನಾಗಿರುತ್ತೆ. ಯಾವ ಮೊಮೆಂಟಲ್ಲಿ ನೀವು ಅವ್ರಿಗೆ ಭಾವ ಕೊಡ್ತಾ ಇಲ್ಲ, ಅಥವಾ ಅವ್ರಿಗೊಂದು ಪ್ರಾಮಿನೆನ್ಸ್ ಕೊಡ್ತಾ ಇಲ್ಲ, ಅವ್ರಿಗೆ ಪ್ರಾಮುಖ್ಯತೆ ಕೊಡ್ತಿಲ್ಲ, ನಿಮ್ಮ ಜೀವನದಲ್ಲಿ ಅವ್ರದ್ದು ಪ್ರಾಮುಖ್ಯತೆ ಇಲ್ಲ ಅಂತ ಗೊತ್ತಾದ ತಕ್ಷಣ ಅಲ್ಲಿಗೆ ದಿ ಎಂಡ್. ಅವರು ಅಲ್ಲಿಗೆ ಎಳೆದು ಬಿಡ್ತಾರೆ, ದಿ ಎಂಡ್ ಮಾಡಿಬಿಡ್ತಾರೆ. ಅವ್ರ ರಿಲೇಷನ್ಶಿಪ್ಪೇ ಎಂಡ್ ಮಾಡಿಬಿಡ್ತಾರೆ. ಅವ್ರಿಗೇನು ಅನ್ಸೋದೇ ಇಲ್ಲ, ಫಿನಿಶ್, ಹೋಗು ನೀನೇನು ಆಯಿತಾ, ನೀನು ಈ ಥರನಾ, ಇರು ನಿಂಗೆ ಏನು ಮಾಡ್ತೀನಿ ನೋಡು ನೆಕ್ಸ್ಟು ಅಂತ. ಅವ್ರು ಆಗಲೇ ತಲೆಯಲ್ಲಿ ಓಡಿಸ್ತಾ ಇರ್ತಾರೆ, ಅದೇ ವರ್ಕೌಟ್ ಮಾಡೋದು, ತಲೆ ಓಡೋದೇ ಈ ಥರ, ಆಯಿತಾ? ಹೆಂಗೆ ಅಂತಂದರೆ, ಅಯ್ಯೋ ನಾಟ್ ಇಂಟೆನ್ಷನ್ನೇ ಇಲ್ಲ ನನಗೆ ಆ ಥರ ಎಲ್ಲ ಹರ್ಟ್ ಮಾಡಬೇಕು ಅಂತ ಅನ್ನೋ ಥರ, ಅಷ್ಟೂ ಒಳ್ಳೆ ಮನುಷ್ಯ ಅಥವಾ ಒಳ್ಳೆ ಮನುಷ್ಯೆ ಅನ್ನೋ ಥರ ತೋರಿಸ್ಕೊಳ್ಳೋಟ. ಬಟ್ ಮಾಡೋದು ಅನ್ನೋದು ಯಾವ ಥರ ಅಂದರೆ, ನೀವು ಯೋಚನೆ ಮಾಡಿದಾಗೆಲ್ಲ ಸಂಕಟ ಆಗಬೇಕು ನಿಮಗೆ, ಆ ರೀತಿ ಅಂತ ಕ್ಯಾರೆಕ್ಟ್ರು ಅಂತ ಹೇಳ್ತಿದ್ದಾರೆ. ಈ ಥರ ಒಂದು ಉದಾಹರಣೆ ಹೇಳಿಸಿದ್ದವಾಗ ಸೊ ನಿಮಗೆ ಗೊತ್ತು, ನಿಮಗೆ ಅಂದರೆ ನಿಮ್ಮ ಪರ್ಸನಲ್ ವಿಷಯ ಗೊತ್ತಿರುತ್ತೆ ಅಂತ. ಓಕೆ ಸೊ ನಿಮ್ಮದೇನು ಪರ್ಸನಲ್ ವಿಷಯ ಇರುತ್ತೆ ಅಥವಾ ನಿಮ್ಮ ಫ್ಯಾಮಿಲಿ ವಿಷಯ ಇರುತ್ತೆ, ಅದನ್ನು ನೀವೇನು ಹೇಳ್ಕೊಂಡಿರ್ತೀರ. ಈಗ ಸಪೋಸ್ ನಿಮ್ಮ ಹಸ್ಬೆಂಡು ಅಥವಾ ನಿಮ್ಮ ವೈಫ್ ಅಂತಂದರೆ ಡೆಫಿನೆಟಾಗಿ ಗೊತ್ತೇ ಇರುತ್ತಲ್ವ, ಪರ್ಸನಲ್ ಲೈಫ್ ನಿಮ್ದು ಏನು ನಡೆದಿದೆ ಏನು ಗೊತ್ತಿರುತ್ತೆ. ಸೊ ಅದನ್ನು ಇಟ್ಕೊಂಡು ಬೇಕಂತ ಇರಿಟೇಟ್ ಮಾಡೋದು, ಕಿರಿಕ್ ಮಾಡೋದು, ತೊಂದರೆ ಕೊಡೋದು, ನೋವು ಮಾಡೋದು ಅಂತ ಇರೋದು ಆ ಥರ, ಆಯಿತಾ? ಅಥವಾ ಬೇರೆ ಹೊರಗ್ನವ್ರು ಯಾರು ಅಂದರೆ, ಹೊರಗ್ನವ್ರು ಅಂದರೆ ಇನ್ಯಾರು ಯಾರು ಇರ್ಬೋದು ಇವರು, ಆಯಿತಾ? ನಿಮ್ಮ ಹೇಳಿದ್ನಲ್ಲ, ಸೊ ಅವ್ರಿಗೂ ಗೊತ್ತೇ ಇರುತ್ತಲ್ವ, ಫ್ಯಾಮಿಲಿಯವರು ಅಂತಲೇ ಬಂದಿರುವಾಗ ಗೊತ್ತಿರುತ್ತೆ ಯಾರು ಏನು ನಡೀತು ಅಂತ. ಸೊ ಅದನ್ನು ಇಟ್ಕೊಂಡು ನಿಮಗೆ ಇರಿಟೇಟ್ ಮಾಡೋದು. ಇರಿಟೇಟ್ ಮಾಡ್ದಂಗಲ್ಲ ಅದು, ಏನೋ ತುಂಬ ಕಾಳಜಿ ಅನ್ನೋ ಥರ ವಿಚಾರಿಸೋ ಥರ ಮಾತಾಡೋದು. ಬಟ್ ಅದು ಎಷ್ಟು ಹರ್ಟ್ ಆಗುತ್ತೆ ಅಂತ ತಲೆನೇ ಇಲ್ಲ ಅಂತ ಹೇಳ್ತಿದ್ದಾರೆ. ನಾನು ಹೇಳಬೇಕಂದ್ರೆ ಇದು ತಲೆ ಇಲ್ಲ ಅಂತಲ್ಲ, ಭಾಳ ತಲೆ ಓಡಿಸಿ ಮಾಡೋದು, ವರ್ಕೌಟ್ ಮಾಡೋದು, ಅದನ್ನೇ ಇಲ್ಲೂ ಹೇಳಿಸಿರೋದು. ಓಕೆ ಬಾಬಾ, ಆ ಥರ ತೋರಿಸ್ಕೊಳ್ಳೋಟ ಅಷ್ಟೇ, ಆಯಿತಾ? ಅಯ್ಯೋ ನಂಗೆ ತುಂಬ ಕಾಳಜಿ, ನನಗೆ ಅಷ್ಟು ಗೊತ್ತಾಗಲ್ಲ ಅವ ಹೆಂಗೆ ಮಾತಾಡಬೇಕೇನು ಅಂತ ಅನ್ನೋ ಥರ ತೋರಿಸ್ಕೊಳ್ಳೋಟ. ಬಟ್ ಭಾಳ ವರ್ಕೌಟ್ ಮಾಡಿನೇ ನಿಮ್ಗೆ ಎಲ್ಲಿ ಹೊಡಿಬೇಕು ಅಲ್ಲಿ ಹೊಡಿತಾ ಇರ್ತಾರೆ. ಆ ಥರ ಮಾತಲ್ಲಿರ್ಬೋದು, ಆ ಥರ ಕಣ್ಣು ಹಾಕಟ, ಅಯ್ಯೋ ಹೀಗಿದೆಯಾ, ಅಯ್ಯೋ ಹಾಗಿದೆಯಾ, ಚೆನ್ನಾಗಿ ದುಡ್ಡು ಮಾಡ್ತಾ ಇದೆಯಾ ಅಂತ. ಅದೇ ಇವಿಲ್ಲೈ, ಕೆಟ್ಟ ಕಣ್ಣು ಅಂತಾರೆ ನೋಡು, ಅದೇನೇ. ಆ್ಯಕ್ಷನ್ನು ತೊಗೋತಾರೆ ಬೇಕಂದರೆ, ಆದರೆ ಹಚ್ಕೊಡೋದು, ಬೇರೆಯವ್ರಿಗೆ ದೂರ ಮಾಡೋದು ನಿಮ್ಮಿಂದ, ಆ ಥರನೂ ಇರುತ್ತೆ. ಏನು ಬೇಕಾದ್ರೂ ಆ್ಯಕ್ಷನ್ ತೊಗೋತಾರೆ ಅವರು. ಸಖತ್ ಟಾಕ್ಸಿಕ್ಕು ಅವ್ರಿಗೇನೆಂದರೆ, ನೀವು ಎಲ್ಲಿವರೆಗೂ ಅವ್ರನ್ನ ನೀನೇ ಇಂದ್ರ ಚಂದ್ರ ದೇವೇಂದ್ರ ಅಂದ್ಕೊಂಡು ಅವ್ರು ಹೇಳಿದ್ದಕ್ಕೆಲ್ಲ ಎಸ್ ಅಂದ್ಕೊಂಡು ಎಲ್ಲಿವರೆಗೂ ಇರ್ತೀರ, ಆಯಿತಾ? ಅಲ್ಲಿವರೆಗೂ ಅವರು ಸರಿಯಾಗಿರ್ತಾರೆ. ಅವ್ರ ನಿಜ ರೂಪ ಏನು ನಿಮಗೆ ತೋರಿಸೋದೇ ಇಲ್ಲ. ದ ಮೊಮೆಂಟ್ ನೀವು ತೋರಿಸಿ ನನಗೆ ಇಲ್ಲ, ಇನ್ನು ಇವರು ಸೇವೆ ಮಾಡ್ಕೊಂಡು ಬಿದ್ದಿರೋ ಜೀವನ ಎಲ್ಲ ನನಗಾಗಲ್ಲ, ಏಕೆಂದರೆ ನೀವು ಕ್ವೀನ್ ಆಫ್ ಕಪ್ಸ್ ಅಂದರೆ ಅಷ್ಟು ಕ್ರಿಯೇಟಿವಿಟಿ ತುಂಬಿದೆ ನಿಮ್ಮಲ್ಲಿ. ನಿಮಗೆ ನಿಮ್ಮ ಜೀವನ ಏನು ಅನ್ನೋದೇ ಮರ್ತೋಗಿರುತ್ತೆ. ಅವರನ್ನು ಖುಷಿ ಪಡಿಸಿ ಏನಾಗೋಗಿರ್ತೀರ ಅಂದರೆ ಬರೀ ಅಷ್ಟೇ, ಅವ್ರಿಗೋಸ್ಕರ ನೀವು ಜೀವನ ಅಷ್ಟೇ, ಅವರೇ ನಿಮ್ಮ ಪ್ರಪಂಚ ಆಗೋಗಿರ್ತಾರೆ. ನೀವು ಯಾವಾಗ ರಿಯಲೈಸ್ ಮಾಡ್ಕೋತೀರಾ ಇಂಥವ್ರಿಂದ ದೂರ ಇರಬೇಕು, ಇಂಥವ್ರಿಂದ, ಅಥವಾ ಯಾವಾಗಲೂ ಒಂದು ಏಟ್ ಕೊಟ್ಟಿರ್ತಾರೆ ಆಗ್ಲೇನೆ, ಆ ಏಟ್ ಕೊಟ್ಟುನೇ ನಿಮಗೆ ಒಂದು ಸಲಕ್ಕೆ ರಿಯಲೈಸ್ ಆಗುತ್ತೆ. ಅರ್ಥ ಆಯ್ತಾ? ಇದು ಆ ಥರನೇ ಆಗಿರೋದು ಅಂತ ಹೇಳ್ತಾ ಇದ್ದಾರೆ. ಇದು ನೀವು ಹೆಲ್ಪ್ ಮಾಡುವಷ್ಟು ಮಾಡ್ತಾ ಇರ್ತೀರಾ, ಸಹಾಯ ಮಾಡುವಷ್ಟು ಮಾಡ್ತಾ ಇರ್ತೀರ, ಎಲ್ಲ ನೋಡ್ಕೋತಿರ್ತೀರ, ಮಾಡ್ತಿರ್ತೀರ. ಅವ್ರು ನಿಮಗೆ ಒದೆ ಕೊಡ್ತಾನೆ ಇರ್ತಾರೆ. ಇದು ತುಂಬ ಮುಂಚಿಂದನೂ ಇದ್ದೇ ಇರುತ್ತೆ, ನಿಮಗೆ ಅರ್ಥ ಆಗಿರಲ್ಲ, ಆಯಿತಾ? ನಿಮ್ಗೆ ಯಾವಾಗ ಒಂದು ಸಲ ನಿಮಗೆ ತುಂಬ ನೋವಾಗುತ್ತೆ,
ನಿಮ್ಮ ಮನ್ಸಿಗೆ ತುಂಬ ನೋವಾಗುತ್ತೆ. ಆವಾಗ ನೀವೇನು ಮಾಡ್ತೀರಾ, ಸೊ ಹಿಂಸೆ ಆಯ್ತಲ್ವಾ ಅಂತ ಅಂದ್ಕೊಂಡು ಸೈಲೆಂಟ್ ಆಗಿಬಿಡ್ತೀರಾ. ಅದೇನಾಗುತ್ತೆ, ಅವ್ರು ಮತ್ತೆ ಏನಾದ್ರು ಮತ್ತೆ ಬರ್ತಾರೆ. ಮತ್ತೆ ಬಂದಾಗ ಏನೋ ಹೇಳಿರ್ತಾರೆ, ಈ ಥರ ಆ ಥರ ಮಾಡಬೇಕು ಹೀಗೆ. ನೀವು ಯಾವಾಗ ಅದಕ್ಕೆ ಅವ್ರು ಹೇಳೋ ಮಾತಿಗೆ ಒಪ್ಪಲ್ಲ ಅಥವಾ ಕೇಳೋದಿಲ್ಲ ಅಥವಾ ಭಾವ ಕೊಡಲ್ಲ ಅಂತಾರೆ ನೋಡಿ, ಅತಿಯಾಗಿ ಓಕೆ ಓಕೆ ಅಂದ್ಬಿಟ್ಟು ಸುಮ್ಮನಾಗಿರ್ತೀರಾ, ಅಷ್ಟೇ ಸಾಕು ಅವ್ರಿಗೆ. ಓ, ಇವನು ಅಥವಾ ಇವಳು ಚೇಂಜ್ ಆದ್ಲು, ನನಗೆ ಕಂಟ್ರೋಲಲ್ಲಿ ಇಲ್ಲ ಇವಾಗ, ಇನ್ನು ಇವಳನ್ನ ಮುಗಿಸ್ತೀನಿ ಅಥವಾ ಇವನನ್ನು ಮುಗಿಸ್ತೀನಿ, ಅಷ್ಟೇ ಅಷ್ಟೇ ಸಿಂಪಲ್. ಅಷ್ಟೇ ನಡೆಯೋದು ಈ ನಾರ್ಸಿಸಿಸ್ಟ್ ಕ್ಯಾರೆಕ್ಟ್ರೇ ಆ ಥರ, ಆಯಿತಾ. ಆ್ಯಂಡ್ ಅವ್ರ ಕಣ್ಣು ಹೇಳ್ತೀನಿ, ಭಾಳ ಕೆಟ್ಟ ಕಣ್ಣು, ಆಯಿತಾ. ಡೆಫಿನೆಟ್ಲಿ ಭಾಳ ಕೆಟ್ಟ ಕಣ್ಣು. ಎಸ್ ಬಾಬಾ, ಇನ್ನೇನು ಹೇಳಬೇಕು. ಬಿಸ್ನೆಸ್ ರೈವಲ್, ಓಕೆ ನೋಡಿ, ಕಾಂಟ್ ಸ್ಟ್ಯಾಂಡ್ ಯುವರ್ ಗ್ರಿಂಡ್ ಆ್ಯಂಡ್ ಹಝಲ್. ಬಿಸ್ನೆಸ್ ರೈವಲ್ ಕೂಡ ಆಗ್ಬಿಡ್ಬೋದು ಅಂತಿದ್ದಾರೆ. ನೀವೇನು ಮಾಡ್ತಾಯಿದ್ದೀರಾ, ಈಗ ಸಪೋಸ್ ನೀವು ವೆರಿ ಕ್ರಿಯೇಟಿವ್ ಅಂತ ಹೇಳಿಸಿದ್ರು, ಆಯಿತಾ. ನೀವು ಸಖತ್ ಕ್ರಿಯೇಟಿವ್ ಆಗಿರ್ತೀರಾ, ಲೈಕ್ ನೀವು ಏನು ಕೆಲಸ ಮಾಡ್ತಾಯಿದ್ದೀರಾ ಅಥವಾ ನೀವು ಓನಾಗಿ ಏನು ಮಾಡ್ತಾಯಿದ್ದೀರಾ ನಿಮಗೆ ಗೊತ್ತು, ಅದನ್ನು ಕೂಡ ಸಹಿಸಲ್ಲ. ಇವಾಗ ಏನು ಮುಂಚೆ ಎಲ್ಲ ಹೊಗಳ್ತಾ ಇರ್ತಾರೆ, ಅಂದರೆ ನಾನು ಹೇಳ್ತಾ ಇರೋದು ಇದು ಉದಾಹರಣೆಗೆ, ಇದು ಬಿಸ್ನೆಸ್ ರೈವಲ್ ಅಂತ ಬಂದಿರೋದ್ರಿಂದ. ಸೊ ಇದು ಹೆಂಗೆ ಅಂತಂದರೆ, ಮುಂಚೆ ಎಲ್ಲ ಹೊಗಳ್ತಾರೆ ನಿಮ್ಮನ್ನು, ಅಯ್ಯೋ ಏನು ಚೆನ್ನಾಗಿ, ಈಗ ಸಪೋಸ್ ಸಿಂಪಲಾಗಿ ಹೇಳಬೇಕು ಅಂದರೆ ಹಾಡು, ಆಯಿತಾ, ಹಾಡು ಹೇಳ್ತೀರಾ ಅಂದ್ಕೊಳ್ಳಿ, ವೆರಿ ಕ್ರಿಯೇಟಿವ್ ಸಾಂಗ್ಸ್ ಆ ಥರ ಹೇಳ್ತೀರಾ, ಅಥವಾ ತುಂಬ ಏನು ತುಂಬ ಒಂದು ಹಿಡಿತಾ ಇದೆ ನಿಮಗೆ ಒಂದು ಸಂಗೀತದಲ್ಲಿ ಇರ್ಬೋದು ಅಥವಾ ಏನಾದರೂ ಇರ್ಬೋದು, ಆಯಿತಾ. ಆ ಥರ ಒಂದು ಕ್ರಿಯೇಟಿವ್ ಆಗಿ ನೀವೇ ಹಾಡ್ತೀರಾ, ನಿಮ್ಮದೊಂದು ಮ್ಯೂಸಿಕ್ ಸಿಸ್ಟಮ್ ಇದನ್ನು ಇಟ್ಕೊಂಡಿದ್ದೀರಾ, ಆ ಥರ ಏನೋ ಸಮಥಿಂಗ್, ಓಕೆನಾ. ಇದು ಉದಾಹರಣೆನ ಹೇಳ್ತಾ ಇರೋದು. ಆ ಥರ ಇದ್ದೀರಾ ನೀವು. ಮುಂಚೆ ಎಲ್ಲ ಏನು ಮಾಡ್ತಾರೆ, ನಿಮ್ಮನ್ನು ಹೊಗಳಿ ಅಟ್ಟಕ್ಕೆ ಏರಿಸ್ತಾರೆ, ನೀನು ಎಷ್ಟು ಚೆನ್ನಾಗಿ ಹಾಡ್ತೀಯ, ನೀನು ಏನು ಚೆನ್ನಾಗಿ ಹಾಡ್ತಾ ಇದೆಯಾ, ಬ್ಯೂಟಿಫುಲ್, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ಅದೇ ದ ಮೊಮೆಂಟ್ ನೀವು ಯಾವಾಗ ಈ ಥರ ಬಂದು ಭಾವ ಕೊಡೋದು ನಿಲ್ಲಿಸ್ತೀರಾ, ಆಯಿತಾ, ಇವ್ರಿಗೆಲ್ಲ ಒಂದು ಎಸ್ 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 ಅಂದ್ಕೊಂಡು ನೀವೇನು ಬದುಕಿದ್ರಿ ಅದನ್ನು ಯಾವಾಗ ಸ್ಟಾಪ್ ಮಾಡ್ತೀರಾ, ಅರ್ಥ ಮಾಡ್ಕೋತೀರಾ, ಎಸ್ ಇದು ನಿಜ ರೂಪ ಅವ್ರು ಯಾವಾಗ ತೋರಿಸ್ತಾರೆ, ಆವಾಗ ನೀವು ಅರ್ಥ ಮಾಡ್ಕೋತೀರಾ, ಅಯ್ಯಪ್ಪ ಇಂಥ ಜನಗಳ ಮಧ್ಯೆ ನಾನು ಇದನ್ನ ಇಷ್ಟು ವರ್ಷ ಅಂತ ನಿಮ್ಗೆ ಯಾವಾಗ ಒಂದು ಅರ್ಥ ಆಗುತ್ತೆ, ಅದು ಟೈಮು ಯಾವಾಗ ನಿಮಗೆ ಒಂದು ರಿಯಲೈಸೇಷನ್ ಅನ್ನೋದು ಶುರು ಆಗುತ್ತೆ, ಆವಾಗ ಒಂದು ಟೈಮ್ ಚೇಂಜಸ್ ಶುರು ಆಗುತ್ತೆ. ನೀವು ಅದೇ ಆ ಹಾಡು ಏನು ಹೇಳ್ತಾ ಇದ್ರಿ ಅದನ್ನು ಬೇಕಂದರೆ ಅದೇ ಬಿಸ್ನೆಸ್ ರೈವಲು, ಥೋ ಇದೇನು ಹಾಡ ಹೇಳೋದು, ಅಸಹ್ಯ, ಕೇಳೋಕ್ಕಾಗಲ್ಲ, ಕಿವಿ ಮುಚ್ಕೊಂಡು ಓಡೋಗ್ಬಿಡ್ಬೇಕು ಎಲ್ಲರೂ, ಆ ಥರ ಕೆಟ್ಟ ರಾಗದಲ್ಲಿ ಕಿರ್ಚ್ಕೋತಾಳೆ ಅಂತ ಅಂದರೆ ಆ ಲೆವೆಲಲ್ಲಿ ಚೇಂಜ್ ಆಗಿಬಿಡ್ತಾರೆ, ಮಾತೇ ಬದಲಾಗ್ಬಿಡುತ್ತೆ. ಹೇಳ್ತಾ ಇದ್ದಿದ್ದು ಮುಂಚೆ ಏನು ಅಷ್ಟು ಚೆನ್ನಾಗಿ ಹಾಡ್ತಾಳೆ ಹಾಗೆ ಅನ್ನೋದು ನೆಕ್ಸ್ಟ್ ಮೊಮೆಂಟ್ ಚೇಂಜ್ ಆಗಿಬಿಟ್ಟಿರುತ್ತೆ, ಥೋ ಕೇಳೋಕ್ಕಾಗೋದಿಲ್ಲ ಅಂತ, ಆ ಥರ ಚೇಂಜ್ ಆಗ್ತಾರೆ, ಆ ಥರ ಇದು ಕ್ಯಾರೆಕ್ಟ್ರು ಅಂತ ಹೇಳ್ತಾ ಇದ್ದಾರೆ, ಓಕೆನಾ. ಎಸ್ ಬಾಬಾ. ದೇ ಆರ್ ಮ್ಯಾಡ್ ಕಾಸ್ ಯು ಪೇ ನೋ ಮೈಂಡ್ ಟು ದೆಮ್. ನೋಡಿ, ನಾನು ಈಗಿನೂ ಹೇಳಿದೆ ಅಲ್ವಾ, ಈಗಿನೂ ಹೇಳಿಸಿದ್ರು ವೆರಿ ಕ್ಲಿಯರಾಗಿ ವಿತ್ ಎಕ್ಸಾಂಪಲ್, ಒಂದು ಉದಾಹರಣೆ ಸಹಿತ ಹೇಳಿಸಿದ್ರು. ನೀನು ಯಾವಾಗ ಅವ್ರಿಗೆ ಭಾವ ಕೊಡೋದು ಬಿಡ್ತೀಯಾ ಅವಾಗಿಂದ ಬದಲಾಗ್ತಾ ಹೋಗ್ತಾರೆ ಅಂತ, ಅದನ್ನೇ ಹೇಳ್ತಾ ಇದ್ದಾರೆ. ದೇ ಆರ್ ಮ್ಯಾಡ್ ಅಂತೆ, ಹುಚ್ಚಾಗ್ಬಿಡ್ತಾರಂತೆ ಅವರು. ನೀವು ಯಾವಾಗ ಅವ್ರನ್ನ ಕ್ಯಾರೆ ಅನ್ನೋದಿಲ್ಲ ಅಲ್ವಾ, ಆವಾಗ ಅದೇ ಮೊಮೆಂಟು ಎಂಥ ಅವ್ರು ಹುಚ್ಚರಾಗ್ಬಿಡ್ತಾರೆ ಅಂತಂದರೆ, ಏನು ಅವ್ರಿಗೆ ಬೇಕು, ನಿಮಗೆ ಸಪ್ಲೈ ಬೇಕು, ನೀವು ಅವ್ರು ಹೇಗೆ ಅಂತಂದರೆ ಅವ್ರಿಗೆ ನಿಮ್ಮ ಮೇಲೆ ಕಂಟ್ರೋಲ್ ಇರಬೇಕು. ಅವ್ರಿಗೆ ನೀವೇನು ಅವ್ರು ಮಾಡ್ತಾಯಿದ್ದೀರಾ, ನಿಮ್ಮ ಆಗು ಹೋಗು ಏನೇನು ನಡೀತಾ ಇದೆ ನಿಮ್ಮ ಲೈಫಲ್ಲಿ ಎಲ್ಲ ತಿಳ್ಕೊಬೇಕು ಅವರು, ಎಲ್ಲ ಹೇಳ್ತಾ ಇರ್ಬೇಕು. ನೀವು ಮುಂಚೆ ಇರ್ತೀರಾ ಹಾಗೇನೇ, ಆ ಥರ A to Z ಬೇಕು ಅವ್ರಿಗೆ, ಆಯಿತಾ. ಅದಿಲ್ಲ ಅಂದ್ಕೊಳ್ಳಿ, ಆ ಥರ ಒಂದು ಸಪ್ಲೈ ಇಲ್ಲ ಅವ್ರಿಗೆ, ಗೊತ್ತಾಗ್ತಿಲ್ಲ ನಿಮ್ಮ ಲೈಫಲ್ಲಿ ಏನು ನಡೀತಿದೆ ಅಂತ, ಅಷ್ಟೇ ಕ್ಲೋಸ್ ಅಲ್ಲಿಗೆ ಅದೇ ಆಗಿರೋದಿಲ್ಲಿ ಅಂತ ಹೇಳ್ತಾ ಇದ್ದಾರೆ. ನೀವು ಯಾವಾಗ ಅವ್ರ ಹತ್ರ ಜಾಸ್ತಿ ಶೇರ್ ಮಾಡೋದು ಬಿಟ್ರಿ ಅಥವಾ ಹೇಳ್ಕೊಳ್ತಾ ಇಲ್ಲ ಏನು ನಡೀತಿದೆ ನಿಮ್ಮ ಹತ್ರ, ನಿಮ್ಮ ಲೈಫಲ್ಲಿ ಏನು ನಡೀತಿದೆ ಅಂತ ಏನೂ ಹೇಳೋದು ಸ್ಟಾಪ್ ಮಾಡಿದ್ದೀರಾ ಅಥವಾ ಚೇಂಜ್ ಆಗಿದ್ದೀರಾ, ಅವರ ನಿಜವಾದ ರೂಪ ನೋಡಿ ಬಣ್ಣ ಬಯಲಾಗಿದೆ ಅವರದ್ದು, ಅದನ್ನು ತಿಳ್ಕೊಂಡು ನೀವು ದೂರ ಆಗ್ತಾಯಿದ್ದೀರಾ, ಅಥವಾ ನೀವು ನಿಮ್ಮ ಕೆಲಸದಲ್ಲಿ ನೀವು ಆ್ಯಸ್ ಇಟ್ ಈಸ್ ನೀವು ಕ್ರಿಯೇಟಿವ್ ಅಂತ, ಸೊ ಅದನ್ನೇ ಕಾರ್ಡ್ ತೋರಿಸ್ತಾ ಇದ್ದೀರಿ. ಆ ಥರ ಇರುವಾಗ ನೀವು ಏನಕ್ಕೆ ಈ ಥರ ಒಂದು ಕ್ಯಾರೆಕ್ಟರ್ಗೆ ಭಾವ ಕೊಡ್ತೀರಾ? ಆಬ್ವಿಯಸ್ಲಿ ಕೊಡಲ್ಲ ಅಲ್ವಾ.
ಸೊ ನೀವು ಅರ್ಥ ಮಾಡ್ಕೊಂಡಿದ್ದೀರಾ, ನನ್ನ ಜೀವನ ನಾನು ಮುಂದೆ ಒಡಿಸ್ಕೊಂಡು ಹೋಗ್ತೀನಿ, ಇಂಥವ್ರ ಜನಗಳಿಂದ ನನಗೆ ಏನು ನನ್ನ ಏನು ತುಳಿತಾರೆ ಇವ್ರುಗಳು ಅನ್ನೋದು ಅರ್ಥ ಆಗಿದ ತಕ್ಷಣ ಅವ್ರಿಗೆ ಗೊತ್ತಾಯ್ತಲ್ವಾ, ಓ ದೂರ ಆಗ್ತಾ ಇದ್ದಾಳೆ ಅಥವಾ ಆಗ್ತಿದ್ದಾನೆ ಅಂದ ತಕ್ಷಣ ಅಷ್ಟೇ, ಆವಾಗಲೇ ಅವರು ಹುಚ್ಚಿಡ್ದಂಗೆ ಆಗಿ ಹೆಂಗಾದರೂ ಮಾಡಿ ನಿಮ್ಮನ್ನು ಮುಗಿಸ್ಬೇಕು ಅನ್ನೋ ಥರ ಒಂದು ಜಿದ್ದು ಬಂದ್ಬಿಡೋದು ಅಂತ. ಅದಕ್ಕೆ ಒಂದು ಹಿಂದೆ ನೋಡಿ, ಬೇಕಂದರೆ 6ನೇ ತಾರೀಕಿಂದ ಮೇ 6 ನೀವು ವೀಡಿಯೋಸ್ ನೋಡಿ, ಅಲ್ಲಿ ಯಾವ ಥರ ಬರ್ತಾಯಿದೆ ಅನ್ನೋದು ನೋಡ್ಕೊಳ್ಳಿ. ಅವ್ರಿಗೆ ಯಾವ ಥರ ಜಿದ್ದಂದರೆ, ಒಂದು ಮೆಜಿಷಿಯನ್ ಅಲ್ಲ, ಒಂದು ಮೆಜಿಷಿಯನ್ ಹತ್ರ ಫೇಲ್ ಆಯಿತು ಆಯಿತಾ, ಆದರೂ ಆಗಲಿಲ್ಲ, ಅವ್ರು ಅಂದ್ಕೊಂಡಂಗೆ ಆಗಲಿಲ್ಲ, ಆ ಲೆವೆಲ್ಗೆ ಆಗಲಿಲ್ಲ ಅವ್ರು ತೊಂದರೆ ಅಂತಂದಾಗ ಇನ್ನೊಂದು ಮೆಜಿಷಿಯನ್ ಹತ್ರ ಹೋಗ್ತಾರೆ. ಮತ್ತು ಇನ್ನೊಂದು ಮೆಜಿಷಿಯನ್ ಹತ್ರನೂ ಬೇಕಾದ್ರೆ ಹೋಗ್ತೀನಿ, ದುಡ್ಡು ಎಷ್ಟಾರು ಹಾಳಾದರೂ ಪರವಾಗಿಲ್ಲ, ಅಂತೂ ಅವ್ರನ್ನ ಅಂದ್ಕೊಂಡಿರೋದು ಸಾಧಿಸಿ ಮುಗಿಸ್ತೀನಿ ಅನ್ನೋ ಥರ, ಆ ಥರ ಒಂದು ನೆಗೆಟಿವಿಟಿ ಅಂತ ತೋರಿಸಿದ್ರು 6ನೇ ತಾರೀಕಿಂದ ನೋಡಿ, ಮೇ 6. ಸೊ ಈ ಥರ ಇರ್ತಾರೆ ನಮ್ಮ ಲೈಫಲ್ಲಿ. ಈ ಥರ ಹೆಣ್ಣಿಗೆ ಹೆಣ್ಣೇ ಶತ್ರು ಅನ್ನೋ ಥರನೂ ತೋರಿಸ್ತಾ ಇದ್ದಾರೆ ಇಲ್ಲಿ. ಬಟ್ ಇಲ್ಲಿ ಕಾರ್ಡ್ ಬಂದಿರೋದು ನಾನು ಹೇಳ್ತಾ ಇದ್ದೀನಿ ಅಷ್ಟೇನೆ. ಸೊ ಇವರು ಯಾರು ಇರ್ಬೋದು ನಿಮ್ಮ ಲೈಫಲ್ಲಿ, ಇವ್ರು ಯಾರು ಇರ್ಬೋದು. ಸೊ ಅಥವಾ ಇದೂ ಅಷ್ಟೇನೆ, ಇದು ನಿಮ್ಮ ಲೈಫಲ್ಲಿ ನೀವು ಯಾರ್ದಾದ್ರೂ ನಿಮ್ಮ ಫ್ಯಾಮಿಲಿ ಸ್ಟೋರಿ ಇರ್ಬೋದು, ಇದು ಈ ಕ್ಯಾರೆಕ್ಟ್ರು ಓಕೆನಾ. ಆ್ಯಂಡ್ ಇವರು ನಿಮ್ಮ ಫ್ಯಾಮಿಲಿಯವರೇ ಇರುತ್ತಾರೆ, ಯಾಕೆಂದರೆ ಅದು ಜಾಸ್ತಿ ಬಂದಿದ್ದು ಫ್ಯಾಮಿಲಿಯವರು ಅಂತ. ಜೊತೆಗೆ ಇದು ಎಲ್ಲರೂ ಇರ್ಬೋದು, ಆಫೀಸ್ ಅಂತ ತೊಗೊಳ್ಳಿ, ಆಫೀಸಲ್ಲಿ ಇರ್ಬೋದು, ನಿಮ್ಮ ಸೀನಿಯರ್ ಪರ್ಸನ್ ಅಂತ ಇರ್ಬೋದು, ನೀವು ಎಷ್ಟು ನಂಬಿದ್ರಿ ಅವ್ರನ್ನ, ಎಷ್ಟು ಒಳ್ಳೆಯ ಮನುಷ್ಯ ಅಥವಾ ಮನುಷ್ಯ ಅಂತ, ಈ ಥರ ಒಂದು ನೆಗೆಟಿವ್ ನಿಮ್ಮ ಬೆನ್ನ ಹಿಂದೆ ಇರ್ಬೋದು ಆಯಿತಾ. ನೀವು ಯಾವಾಗ ಇಂಪ್ರೂವ್ ಆಗಿ ನಿಮ್ಮ ಕ್ರಿಯೇಟಿವಿಟಿ ತೋರಿಸಿ, ನೀವು ಯಾವಾಗ ಆಫೀಸಲ್ಲಿ ಅಥವಾ ನಿಮ್ಮ ಕೆಲಸದಲ್ಲಿ ಒಂದು ಕ್ರಿಯೇಟಿವಿಟಿ ತೋರಿಸಿ ಎಲ್ಲರೂ ನಿಮ್ಮನ್ನು ವಾವ್ ಶಬಾಷ್ ಅಂತ ಅಂದ ತಕ್ಷಣ ಎಲ್ಲ ಉಲ್ಟಾ ತಿರುಗಿರ್ಬೋದು, ಸಡನ್ನಾಗಿ ಚೇಂಜಸ್ ಬಂದಿರ್ಬೋದು, ನಿಮ್ಮ ಕೊಲೀಗ್ಸ್ ಎಲ್ಲರೂ ದೂರ ಹೊಟ್ಟೋಗಿರ್ಬೋದು ಆಯಿತಾ. ಆ ಥರನೂ ಹೇಳ್ತಾ ಇದ್ದಾರೆ, ಸಖತ್ ಸಡನ್ ಚೇಂಜಸ್ ಆಗಿರ್ಬೋದು. ಇದೆಲ್ಲ ಏನು ಅಂದರೆ ಇವ್ರದ್ದೇ ವರ್ಕೌಟ್ ಮಾಡಿರೋದು, ಪ್ಲ್ಯಾನ್ ಎಲ್ಲ ಇವ್ರದ್ದೇ. ಇನ್ನೊಬ್ಬರನ್ನ ಹೆಲ್ಪ್ ತೊಗೊಂಡಿರ್ತಾರೆ, ಆಫೀಸಲ್ಲಿ ಇಂಥ ತೊಗೊಂಡ್ರೆ ಇವ್ರಿಗಿಂತ ಚಿಕ್ಕವರು, ಅಥವಾ ನಿಮ್ಮ ಸಬಾರ್ಡಿನೇಟ್ಸ್ ಕೂಡ ಇರ್ಬೋದು, ಅಥವಾ ನಿಮ್ಮ ಕೊಲೀಗ್ಸ್ ಇರ್ಬೋದು. ಸೊ ಹೇಗಾದರೂ ಇರ್ಬೋದಪ್ಪ. ಸೊ ಈ ಥರ ಒಂದು ಎನರ್ಜಿ ಬರ್ತಾಯಿದೆ ಓಕೆನಾ. ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಅವ್ರು ಯಾತಕ್ಕೆ ಈ ಥರ ಹುಚ್ಚುಚ್ಚನಾಗಿ ಆಡ್ತಾರೆ ಅನ್ನೋದನ್ನು ಅವ್ರ ಕ್ಯಾರೆಕ್ಟರ್ ತೋರಿಸ್ತಾ ಇದ್ದಾರೆ ಅಷ್ಟೇ, ಯಾಕೆ ಅಂತ. ಏನೂ ಮಾಡೋಕ್ಕಾಗಲ್ಲ, ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟ್ರೇ ಈ ಥರ ಅಂತ ಓಕೆನಾ. ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತನಕ ನೋಡಿ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಓಕೆನಾ. ಕಮೆಂಟ್ಸ್ ಆರ್ ವೆಲ್ಕಮ್. ಮತ್ತು ಏನು ಹೈಪ್ ಅಂತ ಇರುತ್ತೆ, ಖಂಡಿತ ಅದನ್ನು ಕ್ಲಿಕ್ ಮಾಡಿ ಓಕೆನಾ, ಸ್ವಲ್ಪ ಜಾಸ್ತಿ ಜನಕ್ಕೆ ಸೇರುತ್ತೆ. ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್, ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೆಂಬರ್ಸ್ ಥ್ಯಾಂಕ್ ಯು ಸೋ ಮಚ್. ಹೊಸದಾಗಿ ಮೆಂಬರ್ಶಿಪ್ ಯಾರು ತೊಗೊಂಡಿದ್ದೀರಾ, ಥ್ಯಾಂಕ್ ಯು ಎಲ್ಲರಿಗೂ. ಹಾಗೆ ಮೆಂಬರ್ಶಿಪ್ ತೊಗೊಳ್ಳಿ ಓಕೆನಾ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.